ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರಿನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಮದ್ಯ ಸೇವಿಸಿ ಮಾಂಸದ ಪಾರ್ಟಿ ನಡೆಸಿದ್ದಾರೆ ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಹಾಸ್ಟೆಲ್ ಆವರಣದಲ್ಲೇ ಕೆಲ ವಿದ್ಯಾರ್ಥಿಗಳು ಪಾರ್ಟಿ ನಡೆಸುತ್ತಿರುವ ದೃಶ್ಯಗಳು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿವೆ. ಶಿಕ್ಷಣಕ್ಕಾಗಿ ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಬಂದಿರುವ ವಿದ್ಯಾರ್ಥಿಗಳ ವರ್ತನೆಯ ಕುರಿತು ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿದ್ಯಾರ್ಥಿ ನಿಲಯದಲ್ಲಿ ಇಂತಹ ಘಟನೆ ಹೇಗೆ ನಡೆಯಿತು, ಹಾಸ್ಟೆಲ್ ಒಳಗೆ ಮದ್ಯ ಹಾಗೂ ಇತರೆ ವಸ್ತುಗಳು ಹೇಗೆ ಬಂದವು, ವಾರ್ಡನ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯೇ ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿವೆ. ಕೆಲವರು ವಾರ್ಡನ್ ಸಹಕಾರವೂ ಇರಬಹುದೆಂಬ ಆರೋಪ ಕೇಳಿಬಂದಿದೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯಗಳಲ್ಲಿ ಶಿಸ್ತು, ಸುರಕ್ಷತೆ ಮತ್ತು ಮೇಲ್ವಿಚಾರಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾದ ಸಂದರ್ಭದಲ್ಲಿ ಇಂತಹ ವಿಡಿಯೋಗಳು ಹೊರಬಿದ್ದಿರುವುದು ಇಲಾಖೆಯ ಕಾರ್ಯವೈಖರಿಯ ಕುರಿತು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಲಿ ಎಂದು ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿದ್ದೇವೆ. ಆದರೆ ಇಂತಹ ಘಟನೆಗಳು ಪೋಷಕರಲ್ಲಿ ಆತಂಕ ಮೂಡಿಸುತ್ತಿವೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೈರಲ್ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಘಟನೆ ನಡೆದಿದ್ರೆ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹವು ಜೋರಾಗಿದೆ. ಒಂದು ವಿಡಿಯೋ ಸಾಮಾಜಿಕ ತಾಣಗಳಲ್ಲೆಲ್ಲ ಹರಿದಾಡ್ತಾ ಇದೆ. ಅದನ್ನ ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ಯಾಕೆಂದರೆ SP ಆಫೀಸ್ ಮುಂಭಾಗದಲ್ಲಿರುವಂಥ ಒಂದು ಹಾಸ್ಟೆಲ್ನಲ್ಲಿ ಒಂದು PUC ಮಕ್ಕಳು ವಾರ್ಡನ್ ಜೊತೆ ಸೇರಿ ನಾನ್ ವೆಜ್ ಊಟವನ್ನು ಮಾಡಿಕೊಂಡು ಹಸಿ ಬಿಸಿಯಾಗಿ ಅದೇನೋ ಕುಡಿತಾರಲ್ವ, ಅವೆಲ್ಲ ಕುಡ್ಕೊಂಡು ಬೀರ್ಗಳಂತೆ ಬ್ರಾಂದಿಗಳಂತೆ ಎಲ್ಲ ಕುಡ್ಕೊಂಡು ಮಜಾ ಮಾಡ್ತಾ ಇರೋಂಥ ವೀಡಿಯೋನ ಇವತ್ತಿನ ದಿನ ವೈರಲ್ ಮಾಡಿದ್ದಾರೆ. ಅದು ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಆದರೆ ವಿಡಿಯೋ ಮಾಡಿರೋದಂತೂ ನಿಜ, ಬಿಟ್ಟಿರೋದಂತೂ ನಿಜ. ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟ ಬೀಳ್ತೀನಿ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ವಾರ್ಡನ್ಗಳಿಗೆ ಕುಡಿಸೋದಕ್ಕೇನಾದರೂ ಬಿಟ್ಟಿದ್ದೀರಾ ನೀವು ಹಾಸ್ಟೆಲ್ಗಳಲ್ಲಿ ಹುಡುಗರಿಗೆಲ್ಲನೂ, ಅಥವಾ ಅವರನ್ನು ಶಿಸ್ತಿದ ಬೆಳೆಸೋದಕ್ಕೆ ತಾಯಿ ಥರ ಅನ್ನ ಹಾಕೋದಕ್ಕೇನಾದರೂ ಬಿಟ್ಟಿದ್ದೀರಾ ಅಂತ ನಾನು ಮೊದಲನೇದಾಗಿ ಜಿಲ್ಲಾಡಳಿತವನ್ನೇ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇರೋವಂಥದ್ದು. ನಿಜವಾಗ್ಲೂ ಹೇಳ್ತೀನಿ, ಶಿಸ್ತಿಲ್ಲ ಎಲ್ಲೂ ಇವತ್ತಿನ ದಿನ. ಅದೊಂದೇ ಹಾಸ್ಟೆಲ್ ಅಂತಲ್ಲ, ಸಾಕಷ್ಟು ಹಾಸ್ಟೆಲ್ಗಳಲ್ಲಿ ಒಳಗಡೆ ಹುಡುಗರು ಹೊಡೆದಾಡೋ ಅಂಥದ್ದು, ಬಡದಾಡೋ ಅಂಥದ್ದು, ಎಣ್ಣೆ ಪಾರ್ಟಿ ಮಾಡೋ ಅಂಥದ್ದು, ಹಾಸ್ಟೆಲ್ ಇಲ್ಲದೆ ಇರೋವಂಥ ಹುಡುಗರು ಸಹಿತ ಒಳಗಡೆ ಬಂದು ಗುಂಡಾಗಿರಿ ಮಾಡೋ ಅಂಥದ್ದು, ಇದೆಲ್ಲ ಯಥೇಚ್ಛವಾಗಿ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ಕೋಬೇಕಾಗಿದೆ. ಅದು SP ಆಫೀಸ್ ಮುಂಭಾಗದಲ್ಲಿರುವಂಥ ಹಾಸ್ಟೆಲ್ಲೇ ಈ ರೀತಿ ನಡೆಯುತ್ತೆ ಅಂದರೆ ಇನ್ನು ಬೇರೆ ಬೇರೆ ಮೂಲೆಯಲ್ಲಿರುವ ಹಾಸ್ಟೆಲ್ಗಳಲ್ಲಿ ಏನೇನು ನಡೀಬೋದು ಅಂತ ಊಹೆ ಮಾಡಿಕೊಂಡ್ರೆ ನಿಜವಾಗ್ಲೂ ಭಯ ಆಗುತ್ತೆ. ತಂದೆ ತಾಯಿ ನಿಮ್ಮನ್ನು ನಂಬಿ ಇವತ್ತಿನ ದಿನ ಮಕ್ಕಳನ್ನ ಹಾಸ್ಟೆಲ್ಗಳಲ್ಲಿ ಬಿಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುತ್ತೆ, ಸರ್ಕಾರ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂಥೇಳಿ ಇವತ್ತು ಅವರ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಾ. ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅದು ಯಾವಾಗೇ ಮಾಡಿರಲಿ ವಿಡಿಯೋ, ಅದು ಯಾವತ್ತಿಂದೇ ಆಗಿರಲಿ, ಅದರಿಂದ ಯಾರಿದ್ದಾರೆ ಅಂತ ಪತ್ತೆ ಹಚ್ಚಿ ಈ ವಾರ್ಡನ್ಗಳನ್ನೆಲ್ಲ ಒಂದು ಸಭೆಗೆ ಕರೆದು ಚೀಮಾರಿ ಹಾಕಿ ಶಿಸ್ತಿಂದ ಹಾಸ್ಟೆಲ್ಗಳನ್ನ ನಡೆಸೋ ರೀತಿ ಮಾಡಬೇಕಾಗಿದೆ. ಇದನ್ನು ಈ ಕೂಡಲೇ ಜಿಲ್ಲಾಡಳಿತ ಮಾಡಲೇಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ನಿಜವಾಗ್ಲೂ ಬೇರೆ ರೀತಿ ಒಂದು ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋಗಳು ಹಲವು ಅನುಮಾನಗಳಿಗೆ ಕಾರಣವಾಗಿವೆ. ಆದರೆ ವೈರಲ್ ದೃಶ್ಯಗಳ ಸತ್ಯಾಸತ್ಯತೆ ಹಾಗೂ ಘಟನೆಗೆ ಸಂಬಂಧಿಸಿದ ವಾಸ್ತವಾಂಶಗಳು ಅಧಿಕಾರಿಗಳ ಸಮಗ್ರ ತನಿಖೆಯ ಬಳಿಕವೇ ಸ್ಪಷ್ಟವಾಗಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.